ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಸರು ಕಾಳು ಗ್ರೇವಿ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿ ಮಾಡ್ಕೋಬೋದು. ಈಗ ನಾನು ಮಿಕ್ಸರ್ ಜಾರಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ಮತ್ತು ಬೆಳ್ಳುಳ್ಳಿನ ಒಂದು ಗಡ್ಡೆ ತೊಗೊಂಡಿನಿ, ಮೇಲಿನ ಸಿಪ್ಪೆ ಎಲ್ಲ ತೆಗೆದು, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು, ಮತ್ತು ಜೀರಿಗೆ ಅಥವಾ ಜೀರಿಗೆ ಪೌಡ್ರು ಇದ್ರೆ ಜೀರಿಗೆ ಪೌಡ್ರನ್ನ ಹಾಕ್ಕೋಬೋದು. ನಾನು ಜೀರಿಗೆ ಪೌಡ್ರ್ ಇತ್ತು, ಹೀಗಾಗಿ ಜೀರಿಗೆ ಪೌಡ್ರನ್ನ ಹಾಕ್ಕೊಂಡೀನಿ 1 ಟೀ ಚಮಚ. ಇದನ್ನು ಒಂದು ಪೇಸ್ಟ್ ಮಾಡ್ಕೊಂಡು ಬರೋಣ ಅಂತ. ಈ ಪಲ್ಯಗೆ ಈ ಪೇಸ್ಟ್ ಹಾಕೋದ್ರಿಂದ ಸಖತ್ ಟೇಸ್ಟ್ ಕೊಡ್ತೈತಿ, ಹೀಗಾಗಿ ನೋಡ್ಬೋದು. ಆಯಿತು, ಇಷ್ಟಾದ್ರೆ ಸಾಕು. ಮತ್ತು ಹೆಸರು ಕಾಳನ್ನ ನಾನು ಮೊದಲ ಬೇಯಿಸಿಟ್ಕೊಂಡೀನಿ, ಚಲೋತ್ನಾಗ ತೊಳ್ಕೊಂಡು ಒಂದು 7-8 ಸೀಟಿ ಮಾಡ್ಸೀನಿ ನಾನು. ಈ ಹೆಸರು ಕಾಳು ಗ್ರೇವಿ ನಾವು ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ನೋಡಿರಿ, ಈ ಥರ ಪೇಸ್ಟ್ ಮಾಡ್ಕೊಂಡೀನಿ, ನೋಡ್ಬೋದು. ಈ ಥರ ನಾವು ಬೇಯಿಸ್ಕೋಬೇಕು. ಹೆಸರು ಕಾಳನ್ನು ಚೆನ್ನಾಗಿ ಹಣ್ಣಾಗಿ ಬೇಯಿಸ್ಕೋಬೇಕು, ಅಂದ್ರೆ ಗ್ರೇವಿ ಟೈಪು ಚಪಾತಿ, ರೋಟಿ, ಅನ್ನ ಎಲ್ಲದಕ್ಕೂ ಸೂಪರ್ ಅಂತಲೇ ಹೇಳ್ಬೋದು. ಈಗ ಬಾಳಿಗೆ ಇಟ್ಕೊಂಡೀನಿ ನೋಡಿರಿ, ಗ್ಯಾಸ್ ಆನ್ ಮಾಡ್ಕೊಂಡು ಬಾಳಿಗೆ ಇಟ್ಕೊಂಡೀನಿ. ಈಗ ದೊಡ್ಡ ಟೇಬಲ್ ಚಮಚದಿಂದ ನೋಡಿರಿ ನಾನೀಗ ಹಾಕಾಕತ್ತೀನಲ್ಲ, 2 ಟೇಬಲ್ ಚಮಚ ನಾನು ಎಣ್ಣೆನ ಹಾಕ್ಕೊಂಡೀನಿ. ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಅಂತ. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ, 1 ಟೀ ಚಮಚ ಜೀರಿಗೆ. ಸಾಸಿವೆ 1/4 ಟೀ ಚಮಚ ಸಾಸಿವೆ. ಸಣ್ಣ ಕಟ್ ಮಾಡಿದ ಈರುಳ್ಳಿ 1 ತೊಗೊಂಡಿನಿ, ಮತ್ತು ಟಮಾಟನ್ನು 1 ತೊಗೊಂಡಿನಿ. ಅದರೊಳಗೆ ಸ್ವಲ್ಪ ಹಾಕ್ಕೊತೇನೆ, ಒಂದು ಅರ್ಧ ಟಮಾಟನ್ ಮಾತ್ರ ಹಾಕ್ಕೊತೇನೆ ನಾನು. ಚಲೋತ್ನಾಗಿ ಇದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಅಲ್ಲಿವರೆಗೂ ನಾವು ಎಣ್ಣೆ ಒಳಗನ ಫ್ರೈ ಮಾಡ್ಕೊಳ್ಳೋಣಂತ. ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನ ಹಾಕ್ಕೊಂಡೀನಿ. ಈರುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟಮಾಟಣ್ಣ ಹಾಕ್ಕೊಳಕತ್ತೀನಿ. ದೊಡ್ಡದು ಟಮಾಟಣ್ಣ, ಅದರೊಳಗೆ ಅರ್ಧ ಮಾತ್ರ ನಾನು ಹಾಕ್ಕೊಂಡೀನಿ, ನೀವು ಜಾಸ್ತಿನೂ ಹಾಕ್ಕೋಬೋದು. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಪೇಸ್ಟು, ಅದನ್ನು ಸೇರಿಸ್ಕೊಳಕತ್ತೀನಿ. ಇದು ಕೂಡ ಚಲೋತ್ನಾಗ ಎಣ್ಣೆ ಒಳಗೆ ಹುರ್ಕೋಬೇಕು, ಯಾಕಂತಂದ್ರೆ ನಾವೆಲ್ಲನೂ ಹಸಿದ ಹಾಕೇವಿ, ಹೀಗಾಗಿ ಚಲೋತ್ನಾಗಿ ಹುರ್ಕೊಂಡಾದ್ಮೇಲೆ ಉಳಿದ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣಂತ. ಈಗ ಚಲೋತ್ನಾಗಿ ಹುರ್ಕೊಂಡಾಯ್ತು. ಈಗ ಅರಿಶಿನದ ಪೌಡ್ರನ್ನ, ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ಳೋಣಂತ. ಉಪ್ಪು ರುಚಿಗೆ ತಕ್ಕಷ್ಟು. ನಾನು ಬೇಯಿಸುವಾಗ ಹೆಸರು ಕಾಳನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ. ಈಗ ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಳಕತ್ತೀನಿ. ಅರಿಶಿನದ ಪೌಡ್ರು ಆಗಿಂದ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳಕತ್ತೀನಿ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ ನೋಡಿರಿ, ಬೇಯಿಸಿಟ್ಟಿದ್ದ ಹೆಸರು ಕಾಳನ್ನು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನಾನು ಬೇಯಿಸ್ಕೊಂಡೇನಿಲ್ಲ, ಇಷ್ಟ ಆದರೆ ಸಾಕು. ಈಗ ಒಗ್ಗರಣೆ ಒಳಗೆ ಬೇಯಿಸಿದ ಹೆಸರು ಕಾಳನ್ನು ಹಾಕ್ಕೊಳಕತ್ತೀನಿ. ನೀವು ರೈಸಿಗೆ ಏನಾರ ಮಾಡ್ಕೊತೀರಿ ಅಂತಂದ್ರೆ ನೀರಿನ ಪ್ರಮಾಣ ಜಾಸ್ತಿ ಹಾಕ್ಕೊಳ್ರಿ, ನಿಮ್ಗೆ ಗಟ್ಟಿ ಬೇಕು ಅಂತಂದ್ರೆ ನೀರಿನ ಪ್ರಮಾಣ ಕಡಿಮೆ ಮಾಡ್ಕೊಳ್ರಿ. ಈ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೋದು. ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ಚೆನ್ನಾಗಿ ಗ್ರೇವಿ ಆಗುತ್ತೆ, ಭಾಳ ರುಚಿ ಕೊಡ್ತೈತಿ ಈ ಗ್ರೇವಿ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡಿರೋದ್ರಿಂದ ಟೇಸ್ಟು ಸಖತ್ತಾಗಿರ್ತೈತಿ. ಮಸಾಲ ಕೂಡ ನಾನು ಮನ್ಯಾಗ ಮಾಡಿದ್ದು ಭಾಳ ಮಸ್ತ್ ಐತಿ. ನೀವು ಮನ್ಯಾಗ ಮಾಡಿದ್ದಾದರೂ ಹಾಕ್ಕೋಬೋದು, ಇಲ್ಲ ಹೊರಗಿಂದ ತಂದಿದ್ದು ರೆಡಿ ಸಿಗುತ್ತಲ್ಲ ಅದನ್ನಾದರೂ ಹಾಕ್ಕೋಬೋದು. ಮನ್ಯಾಗ ಮಾಡಿದ್ದು ಹಾಕ್ಕೊಳೋದ್ರಿಂದ ಘಮ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಈಗ ನೋಡಿರಿ ಕುದಿಯಾಕತ್ತೈತಿ, ಚಲೋತ್ನಾಗಿ ಇನ್ನೊಂದು ಸ್ವಲ್ಪ ಕುದೀಲಿ, ಒಂದು 2-3 ನಿಮಿಷ ಚಲೋತ್ನಾಗ ಕುದಿಸ್ಬೇಕಿದ್ನ. ನೀರು ಬೇಕು ಅಂತಂದ್ರೆ ನೀವು ಬಿಸಿ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಒಮ್ಮೆಗೆ ಡೈರೆಕ್ಟಾಗಿ ತಣ್ಣೀರು ಹಾಕ್ಕೋಬೇಡ್ರಿ.
ಸ್ಟಾರ್ಟಿಂಗ್ ಹಾಕ್ಕೋಬೋದು. ಈ ಥರ ಕುದಿಯುವಾಗ ಗಟ್ಟಿ ಅನ್ನಿಸ್ತು ಅಂತಂದ್ರೆ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಇದ್ರೊಳಗನ್ನ ಸೇರಿಸ್ಕೊಂಡು ಬೇಯಿಸ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಗ್ಯಾಸ್ ಆಫ್ ಮಾಡ್ಕೊಂಡೀನಿ. ಇಷ್ಟ ಆದರೆ ಸಾಕು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ, ಚಪಾತಿ ಜೋಡಿ ಮತ್ತು ಅನ್ನ ತುಪ್ಪ ಅದ್ರ ಜೋಡಿ ಈ ಥರ ಪಲ್ಯ ಹಾಕ್ಕೊಂಡು ತಿಂದ್ರೆ ಭಾಳ ಸಖತ್ತಾಗಿರ್ತೈತೆ ಅಂತಲೇ ಹೇಳ್ಬೋದು. ಒಂದು ಸಾರಿ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿರಿ. ಇನ್ನು ಯಾವ ಥರ ರೆಸಿಪಿ ಬೇಕು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ನಾನು ಬೆಟಗೇರಿ ಚಟ್ನಿ ಮಾಡಿದ್ದೆ, ಕೆಂಪು ಚಟ್ನಿ ಮಾಡೀನಿ. ನೋಡಿಲ್ಲ ಅನ್ನೋರು ಕೂಡ ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ. ಭಾಳಷ್ಟು ಜನರು ಕಮೆಂಟ್ ಹಾಕಕತ್ತೀರಿ, ತುಂಬ ಚೆನ್ನಾಗಿ ಮಾಡಿರಿ. ಬೆಟಗೇರಿ ಚಟ್ನಿ ಕೂಡ ಕಮೆಂಟ್ ಬರ್ತಾಯಿದ್ದವು, ಕೆಂಪು ಚಟ್ನಿ ಕೂಡ ಕಮೆಂಟ್ ಬರಾಕತ್ತವು. ತುಂಬ ಥ್ಯಾಂಕ್ಸು. ಯಾರಿಗೆ ಇಷ್ಟ ಆಗುತ್ತೆ ಕಮೆಂಟ್ ಒಳಗೆ ತಿಳಿಸ್ರಿ ನಿಮ್ಮ ಅನಿಸಿಕೆಗಳನ್ನು. ನೋಡಿದ್ರಲ್ಲ, ಬಾಯಾಗಿನ ನೀರು ಬರ್ತಾವೆ, ಅಷ್ಟು ಚೆನ್ನಾಗಾಗುತ್ತೆ. ಹೆಸರು ಕಾಳು ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಮುಂದಿನ ರೆಸಿಪಿಯಿಂದ ಸಿಗೋಣ್ರಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.